ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡಗೆ ಸಂಕ್ರಾಂತಿ ಸಿಹಿ ಊಟ ಸಿಕ್ಕಿದೆ. ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇತ್ತು. ಬಟ್ ಆದರೆ ಈಗ ಆ ಸಿಹಿ ಕೂಡ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮನೆಯೂಟದ ಕನಸನ್ನ ಕಂಡಿದ್ದಂತಹ ಪವಿತ್ರ ಗೌಡಗೆ ಮತ್ತೆ ನಿರಾಸೆಯಾಗಿದೆ. ಮನೆ ಊಟ ನೀಡುವಂತೆ ಸೆಷನ್ ಕೋರ್ಟ್ ನೀಡಿದಂತಹ ಆದೇಶದ ವಿರುದ್ಧ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂಬಂಧ ಗೃಹ ಇಲಾಖೆಗೆ ಮಾಹಿತಿಯನ್ನ ನೀಡಿದಂತಹ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಅಲ್ಲದೆ ಯಾಕೆ ಮನೆ ಊಟ ಕೊಡಬಾರದು ಅಂತ ಹಲವು ಅಂಶಗಳ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ನೋಡಿ, ಹಾಗಾದ್ರೆ ಈ ಜೈಲಾಧಿಕಾರಿಗಳು ಮನೆ ಊಟವನ್ನ ನೀಡೋದಕ್ಕೆ ನಿರಾಕರಿಸ್ತಾ ಇರೋದು ಯಾಕೆ, ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನೋಡಿ, ಪವಿತ್ರಾಗೆ ಮನೆಯೂಟ ಕೊಟ್ರೆ ಬೇರೆಯವರು ಕೂಡ ಕೇಳ್ತಾರೆ. ಕಾರಾಗೃಹ ಇಲಾಖೆ ಕಾಯ್ದೆ 13ರ ಅಡಿ ಮನೆ ಊಟ ನೀಡೋದಕ್ಕೆ ಸಾಧ್ಯವಿಲ್ಲ. ಸೊ ಜೈಲಿನ ಊಟ ಉತ್ತಮವಾಗಿದೆ, ಕೇಂದ್ರ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ಉತ್ತಮ ಊಟವನ್ನ ಕೊಡ್ತಾ ಇದೆ ಅಂತ ಹೇಳಿ ವರದಿಯನ್ನ ಉಲ್ಲೇಖವನ್ನ ಮಾಡ್ಲಿಕ್ಕಿದ್ದಾರೆ. ಇವರಿಗೆ ಮನೆ ಊಟವನ್ನ ಕೊಟ್ರೆ ಉಳಿದ ಕೈದಿಗಳು ಕೂಡ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಹಲವರಿಂದ ಮನೆ ಊಟಕ್ಕಾಗಿ ಮನವಿಯನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಮನೆ ಊಟಕ್ಕೆ ಆದ್ಯತೆಯನ್ನ ಕೊಟ್ರೆ ಊಟ ಬಂದಾಗೆಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಅಂತಾನೆ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಜೈಲಿನ ಭದ್ರತಾ ಸಿಬ್ಬಂದಿಯ ಸಮಯ ಕೂಡ ಹೆಚ್ಚಾಗ್ಲಿಕ್ಕಿದೆ. ಸೊ ಹಾಗಾಗಿ ಬೇಡ ಮನೆಯೂಟ ಕೊಡೋದು ಅಂತ ಹೇಳಿ ಈಗ ಜೈಲಾಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ.